ಕಾಂಗ್ರೆಸ್ ಈ ಒಂದು ಬಿಡಿಸಿದಂತಹ ಜಾಲದಲ್ಲಿ ಸಿಕ್ಕಾಕೊಳ್ಳಬೇಡಿ. ರಾಜ್ಯ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಕ್ಲಾಸ್. ಭಾರತೀಯ ವಿದ್ಯಾಭವನದಲ್ಲಿ ನಡೆದಂತಹ ಆರ್ಎಸ್ಎಸ್ ಚಿಂತನಾ ಸಭೆ ಇದು. ಆರ್ಎಸ್ಎಸ್ ನಿಷೇಧದ ಬಗ್ಗೆ ಖರ್ಗೆ ಸೇರಿ ಕೈ ನಾಯಕರ ಹೇಳಿಕೆ. ಕಾಂಗ್ರೆಸ್ ಬೀಸಿರುವಂತಹ ಜಾಳದಲ್ಲಿ ಸಿಕ್ಕಾಕೊಳ್ಬೇಡಿ. ರಾಜ್ಯ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಕ್ಲಾಸ್. ಭಾರತೀಯ ವಿದ್ಯಾಭವನದಲ್ಲಿ ನಡೆದಂತಹ ಆರ್ಎಸ್ಎಸ್ ಚಿಂತಕರ ಸಭೆ. ಆರ್ಎಸ್ಎಸ್ ನಿಷೇಧದ ಬಗ್ಗೆ ಖರ್ಗೆ ಸೇರಿ ಕೈ ನಾಯಕರ ಹೇಳಿಕೆ. ಕೈ ನಾಯಕರು ಸಂಘ ಪರಿವಾರದ ಬಗ್ಗೆ ನೆಗೆಟಿವ್ ಬಿಂಬಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಸಂಘದ ಬಗ್ಗೆ ಕೆಟ್ಟ ನೆರೇಟಿವ್ ಅನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ನೀವು ಈ ಬಗ್ಗೆ ಉದ್ವೇಗಕ್ಕೆ ಒಳಗಾಗಿ ಹೇಳಿಕೆಯನ್ನ ಕೊಡುವಂತಹ ಕೆಲಸಗಳನ್ನ ಮಾಡ್ಕೊಳ್ಬೇಡಿ. ಕಾಂಗ್ರೆಸ್ ನಾಯಕರು ಬೀಸಿರುವಂತಹ ಈ ಒಂದು ಜಾಲಕ್ಕೆ ಸಿಕ್ಕಿ ಹಾಕೊಳ್ಬೇಡಿ. ಈಗಿನ ಸವಾಲನ್ನ ಸಂಘ ಯಶಸ್ವಿಯಾಗಿ ಎದುರಿಸ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಇಂಥ ಎಷ್ಟೋ ಸಂದರ್ಭಗಳನ್ನ ಸಂಘ ಎದುರಿಸ್ತಾ ಇದೆ. ಮೆಟ್ಟಿ ನಿಲ್ಬೇಕಾಗಿರುವಂತದ್ದು ಇದು. 3 ಸಲ ಸಂಘ ನಿಷೇಧ ಮಾಡುವಂತ ಅವರ ಪ್ರಯತ್ನಗಳೇ ವಿಫಲವಾಗಿದೆ. ಈಗ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಿಕೊಳ್ಳಲಿಕ್ಕೆ ಸಂಘದ ವಿಚಾರವನ್ನ ಕೆದಕಿದ್ದಾರೆ. ಈಗಿನ ಸವಾಲಿನ ಪರಿಸ್ಥಿತಿಯನ್ನ ಸಂಘ ಯಶಸ್ವಿಯಾಗಿ ಎದುರಿಸುತ್ತದೆ. ಇವೆಲ್ಲ ತಾತ್ಕಾಲಿಕ ಅಂತ ಹೇಳಿ ವಿಶ್ವಾಸದ ಮಾತನ್ನ ಆಡಿದ್ದಾರೆ. ಇದು 2ನೇ ಸಲ ಆರ್ಎಸ್ಎಸ್ ಏನು ಬಿಜೆಪಿಗರಿಗೆ ಹೇಳ್ತಾ ಇದೆ ಬುದ್ಧಿವಾದ. ಇದು 2ನೇ ಸಲ. ಏನಕ್ಕೂ ಮಾತನಾಡಕ್ ಹೋಗ್ಬೇಡಿ, ಆರಾಮಾಗಿ ತಗೊಳ್ಳಿ. 3 ಸಲ ಸಂಘವನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನ ಮಾಡಿದ್ರು, ಅದಾಗಲಿಲ್ಲ. ಸೊ ಈಗಲೂ ಕೂಡ ಆಗೋದಿಲ್ಲ ಅಂತ ಹೇಳಿ ಆರ್ಎಸ್ಎಸ್ ಸಂಘ ಬಿಜೆಪಿಗರಿಗೆ ಹೇಳ್ತಾ ಇರುವಂಥದ್ದು. ಆರ್ಎಸ್ಎಸ್ ಹಾಗೂ ರಾಜ್ಯ ಸರ್ಕಾರದ ನಡುವೆ ಜಟಾಪಟಿ ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮತ್ತೆ ಹೇಳಬೇಕು ಅಂತೇನಿಲ್ಲ. ಪಥಸಂಚಲನದ ವಿಚಾರಕ್ಕೆ ಪ್ರತಿಕ್ರಿಯೆಗಳನ್ನ ನೀಡಬೇಡಿ ಅಂತ ಹೇಳಿ ಸಂಘದ ಪ್ರಮುಖರು ಬಿಜೆಪಿ ನಾಯಕರಿಗೆ ಸೂಚನೆಗಳನ್ನ ನೀಡ್ತಾ ಇರುವಂಥದ್ದು. ಆರ್ಎಸ್ಎಸ್ ವಿರೋಧಿಸ್ತಾ ಇರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಚಿವರ ಹೇಳಿಕೆಗಳಿಗೆ ಪ್ರತ್ಯುತ್ತರಿಸುವಂತಹ ಭರದಲ್ಲಿ ಆತಂಕ ಅಥವಾ ಆತುರ ಉದ್ವೇಗದ ಹೇಳಿಕೆಯನ್ನ ನೀಡಿಬಿಟ್ರೆ ಕಾಂಗ್ರೆಸ್ ಜಾಲದಲ್ಲಿ ಸಿಕ್ಕಾಕೊಂಡಂಗಾಗತ್ತೆ. ಕಾಂಗ್ರೆಸ್ ಅನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ನಾವು ಅದನ್ನ ಎದುರಿಸೋದು ಹೇಗೆ ಅನ್ನೋದು ಕಲಿಬೇಕಾಗತ್ತೆ. ನೀವೇನೇನೋ ಮಾತಾಡ್ಬಿಟ್ರೆ ಅದು ಸಂಘಕ್ಕೆ ಡ್ಯಾಮೇಜ್ ಆಗುತ್ತೆ. ಸೊ ಆರಾಮಾಗಿ ಖಾಮಾಗಿ ಕೂತ್ಕೊಂಡು ಹೇಳಿಕೆಗಳನ್ನ ಕಾನ್ಸಂಟ್ರೇಟ್ ಮಾಡಿ ಮಾತನಾಡಿ ಅಂತ ಹೇಳಿ ಆರ್ಎಸ್ಎಸ್ ಹೇಳ್ತಾ ಇರುವಂಥದ್ದು. ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ವಿವಾದದ ಪಥಸಂಚಲನಕ್ಕೆ ಅನುಮತಿ ನೀಡಿರುವುದು ಹಾಗೂ ಕಾನೂನು ಸಮರದ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿಯ ನಾಯಕರ ಜೊತೆ ಆರ್ಎಸ್ಎಸ್ ಮಹತ್ವದ ಮಾತುಕತೆಯನ್ನ ಮಾಡಿತು. ಮಧ್ಯ ಕ್ಷೇತ್ರೀಯ ಈ ಒಂದು ಕಾರ್ಯವಾಯ ತಿಪ್ಪೇಸ್ವಾಮಿ ಅವರು ಸೇರಿದಂತೆ ಸಂಘದ ಪ್ರಮುಖರು ಹಾಗೂ ಬಿಜೆಪಿಯ ನಾಯಕರು ಕೂಡ ಭಾಗಿಯಾಗಿದ್ರು. ಚಿಂತನಾ ಸಭೆಯಲ್ಲಿ ಇದರ ಬಗ್ಗೆ ಮಾತನಾಡಿರುವಂಥದ್ದು. ಅಂದರೆ ಮೇನ್ ಅಜೆಂಡಾ ಏನು ಅಂತಂದರೆ ಯಾರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಆರ್ಎಸ್ಎಸ್ ಸಂಘ ಪರಿವಾರಗಳ ಬಗ್ಗೆ ನಮಗಿರುವಂತಹ ಗೌರವ ನಮ್ಮ ಹತ್ರನೇ ಇರಬೇಕು. ಕಾಂಗ್ರೆಸ್ ಅವ್ರು ಏನೇ ಹೇಳಿದ್ರು ಕೂಡ ತಲೆಯನ್ನು ಕೆಡಿಸ್ಕೊಳ್ಬಾರ್ದು. ಆ ಒಂದು ಉದ್ವಿಗ್ನತೆಯಲ್ಲಿ ಅಥವಾ ಭಯದಲ್ಲಿ ನಾವು ಯಾವುದೇ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಹೇಳಿ ಬಿಜೆಪಿಗರಿಗೆ ಸೂಚನೆಯನ್ನ ನೀಡಿದೆ. ಎಸ್, ಈಗ ಆರ್ಎಸ್ಎಸ್ ಏನು ಹೇಳ್ತಾ ಇದೆ ಅಂತಂದ್ರೆ, ನೀವು ಯಾವ ರೀತಿಯಾಗಿ ಉತ್ತರವನ್ನ ನೀಡ್ತೀರೋ, ನೀವು ಯಾವ ರೀತಿಯಾಗಿ ಭರದಲ್ಲಿ ಯೋಚನೆ ಮಾಡದೆ ಉತ್ತರವನ್ನ ನೀಡ್ತೀರೋ ಆಗ ಕಾಂಗ್ರೆಸ್ ಅಂದುಕೊಂಡಿರೋದು ಆಗತ್ತೆ. ನೀವು ಪಥಸಂಚಲನವನ್ನ ಮಾಡ್ತಾ ಇರಬೇಕು ಅಂತಂದ್ರೆ ನೀವು ಸೈಲೆಂಟ್ ಆಗಿರಬೇಕು. ಅವರ ಒಂದು ಮಾತಿಗೆ ನೀವು ತಲೆ ಕೆಡಿಸ್ಕೊಳ್ಳಬಾರ್ದು. 3 ಸಲ ಇದೇ ಒಂದು ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಎಲ್ಲಾ ಸರ್ಕಾರಗಳು ಯೋಚನೆ ಮಾಡಿದ್ರು, ಅದು ಆಗ್ಲಿಲ್ಲ.
ನೀವು ಕೂಡ ಇದರ ಬಗ್ಗೆ ನೋಡಿಕೊಂಡು ಹೇಳಿಕೆಯನ್ನ ನೀಡಬೇಕು. ಬಿಜೆಪಿ ನಾಯಕರಿಗೆ RSS ಕಿವಿ ಮಾತು ಈ ತರದ್ದಾಗಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಿಜೆಪಿ ನಾಯಕರಿಗೆ ಸೂಚನೆಯನ್ನ ನೀಡಿತ್ತು. RSS ವಿರೋಧಿಸುತ್ತಿರುವಂತಹ ರಾಜ್ಯ ಕಾಂಗ್ರೆಸ್ ಸಚಿವರು ಮತ್ತು RSS ಪಥಸಂಚಲನದ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ವಿವಾದ, ಅವರ ಹೇಳಿಕೆಗಳಿಗೆ ಉತ್ತರ ಕೊಡುವಂತಹ ಭರದಲ್ಲಿ ದುಡುಕಬೇಡಿ, ಆತುರ ಬೇಡ, ಉದ್ವಿಗ್ನತೆ ಬೇಡ, ಉದ್ವಿಗ್ನದಲ್ಲಿ ಹೇಳಿಕೆಯನ್ನ ನೀಡಬೇಡಿ, ಹೇಳಿಕೆಗಳನ್ನ ನೀಡಿ ಕಾಂಗ್ರೆಸ್ನ ಜಾಲದಲ್ಲಿ ಸಿಕ್ಕಾಕೊಳ್ಳಬೇಡಿ. ಬಿಜೆಪಿ ನಾಯಕರ ಜೊತೆ RSS ಮಹತ್ವದ ಚಿಂತನಾ ಸಭೆ ಇದಾಗಿದ್ದು, ಸಂಘ ಮತ್ತು ಸಿದ್ಧಾಂತ ರಾಜಕೀಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರ ಧ್ವನಿ ಒಂದೇ ಆಗಿರಬೇಕು. 10 ಜನರಿಂದ 10 ಅಭಿಪ್ರಾಯವನ್ನ ಹೊರಹೊಮ್ಮುವಂತಹ ಕೆಲಸ ಆದ್ರೆ ಇನ್ನೂ ಕೂಡ ಜನರಿಗೆ ಗೊಂದಲ ಸೃಷ್ಟಿಯಾಗುತ್ತೆ. ಎಚ್ಚರಿಕೆಯಿಂದ RSS ಹೆಜ್ಜೆಯನ್ನ ಇಡಬೇಕಾಗತ್ತೆ. RSS ಹಾಗೂ ರಾಜ್ಯ ಸರ್ಕಾರದ ಪೈಪೋಟಿಯ ಮಧ್ಯದಲ್ಲಿ RSS ಒಂದು ಸೂಚನೆಯನ್ನ ಬಿಜೆಪಿ ನಾಯಕರಿಗೆ ಕೊಟ್ಟಿದೆ. ಏನು ಅಂತಂದ್ರೆ, ಚಿತ್ತಾಪುರದಲ್ಲಿ ಶತಾಯಗತಾಯ RSS ಪಥಸಂಚಲನವನ್ನ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡಿದ್ರು, ಬಟ್ ಅದು ಆಗ್ಲಿಲ್ಲ. ಇದಾದ ನಂತರ ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ, RSSಗೆ ಎಲ್ಲಿಂದ ಯಾವ ಮೂಲದಿಂದ ದುಡ್ಡು ಬರುತ್ತೆ ಅದರ ಬಗ್ಗೆ ಮಾತನಾಡಿ ಅಂತ ಹೇಳುತ್ತೆ. ಹಾಗೆ ನಿಮ್ಮ ಸಂಘ ಪರಿವಾರ ಯಾಕೆ ರಿಜಿಸ್ಟ್ರೇಷನ್ ಆಗಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ನೀವು ದೊಣ್ಣೆಯನ್ನ ಇಟ್ಕೊಂಡು ಓಡಾಡುವುದು ಇದು ಸಮಾಜಕ್ಕೆ ಸ್ವಲ್ಪ ಆತಂಕದ ಒಂದು ನಡೆ ಅಂತ ಹೇಳ್ತಾರೆ. ಹಾಗೆ ಸರ್ಕಾರಿ ಜಾಗಗಳಲ್ಲಿ ನೀವು ಪಥಸಂಚಲನವನ್ನ ಮಾಡೋ ಹಾಗಿಲ್ಲ, ಪರ್ಮಿಷನ್ ತೆಗೆದುಕೊಳ್ಳಬೇಕು ಅನ್ನುವಂತಹ ವಿಚಾರಗಳನ್ನೆಲ್ಲವನ್ನು ಹೇಳ್ತಾರೆ. ಆದರೆ RSS ಯಾವುದೇ ರೀತಿಯ ಪ್ರತಿಕ್ರಿಯೆ ಅಂತ ನೀಡಿರಲಿಲ್ಲ. ಇವತ್ತು 2ನೇ ಬಾರಿ ಪ್ರತಿಕ್ರಿಯೆಯನ್ನ ನೀಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.